ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಭಾವ ಚಿರು ಒಂದಾದ್ರೆ ನನ್ಗೆ ತೊಂದ್ರೆ ಅಂತಿದ್ದಲ್ಲ. ಇವತ್ತೇನಾದ್ರೂ ದೀಪಾ ಅವರಿಬ್ರನ್ನ ಒಂದ್ ಮಾಡಿದ್ರೆ ಆಮೇಲೆ ಚಿರು ಎಲ್ಲದಕ್ಕೂ ಅಪ್ಪ ಅಪ್ಪ ಅಂತ ಭಾವನಿಂದನೇ ಹೋದ್ರೆ ಆಗೇನ್ ಮಾಡ್ತೀಯಾ? ಆ ಥರ ಆಗತ್ತೆ ಅಂತ ಕನ್ಸ್ನಲ್ಲೂ ಅನ್ಕೋಬೇಡಿ. ಚಿರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಚಿರು ಬಾಳಲ್ಲಿ ತಾಯಿ ಸ್ಥಾನನ ಮಾತ್ರ ತುಂಬಿಲ್ಲ, ತಾಯಿಗಿಂತ ಹೆಚ್ಚಾಗಿ ಅವನನ್ನ ನೋಡ್ಕೊಂಡಿದ್ದೀನಿ. ಒಬ್ಬ ಮಗ ತಾಯಿ ಹೇಳಿದ್ದನ್ನ ಹೇಗೆ ಮೀರೋದಿಲ್ವೋ, ಚಿರುನೂ ಅಷ್ಟೆ ನನ್ನ ಮಾತನ್ನ ಯಾವತ್ತೂ ಮೀರೋದಿಲ್ಲ. ಅವನ್ ಏನೇ ಮಾಡಬೇಕಿದ್ರೂ ನನ್ನ ಪರ್ಮಿಷನ್ ಬೇಕೇ ಬೇಕು. ನೀವೆಲ್ಲ ಅನ್ಕೊಂಡಿರೋ ಹಾಗೆ ಆ ದೀಪ ಚಿರು ಮತ್ತೆ ಮಾವನ್ನ ಒಂದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವಳು ಅನ್ಕೊಂಡಿರೋ ಪ್ಲಾನ್ ಅವಳಿಗೆ ಮುಳ್ಳಾಗುತ್ತೆ. ನೋಡ್ತಾ ಇರಿ. ಹಾಗಾದ್ರೆ ನಾನು ನಿನ್ನ ಕೇಳಿದಾಗ ದೀಪ ಮಾಡ್ತಿರೋದು ಒಳ್ಳೇದೇ, ಮಾಡ್ಲೇ ಬಿಡು ಅಂದಿಯಲ್ಲ. ದಡ್ರ ತರ ಪ್ರಶ್ನೆ ಕೇಳ್ಬಿಡಿ ಚಿಕ್ಕತ್ತೆ. ಎಲ್ರ ಮುಂದೆ ಅಪ್ಪ ಮಗ ಒಂದಾಗೋದು ಬೇಡ ಅಂತ ನಾನು ಹೇಳಕ್ಕಾಗತ್ತಾ? ಹೌದೌದು, ಅವರಿಬ್ರು ಒಂದಾಗ್ಲಿ ಅಂತ ಹೇಳಿ ನೀನ್ ಒಳ್ಳೆಯವಳಾದೆ. ಆದ್ರೆ ನಾನು ಅವರಿಬ್ರು ದೂರ ಇರೋದೇ ಒಳ್ಳೇದು ಅಂತ ಹೇಳಿ ನಾನು ಕೆಟ್ಟವಳಾದೆ. ಅದಕ್ಕೆ ಹೇಳುದು ಆತ್ರಗಾರನ್ಗೆ ಬುದ್ಧಿ ಮಟ್ಟ ಅಂತ. ಆಯ್ತು ಬಿಡಮ್ಮ, ಎಲ್ಲಾದ್ರಲ್ಲೂ ನಾನು ಸ್ವಲ್ಪ ದುಡ್ಕೋದ್ ಜಾಸ್ತಿ. ನಿಂತರ ತಾಳ್ಮೆ ನನ್ಗಿಲ್ಲ. ಯಾವುದಕ್ಕೂ ಚಿರು ಹತ್ರ ಹೋಗಿರೋ ದೀಪ ಅವಳನ್ನ ಒಪ್ಪಿಸ್ತಾಳೆ ಇಲ್ವಾ ಅಂತ ನೋಡ್ತೀನಿ. ಅಪ್ಪ ಮಗನ ಒಂದು ಮಾಡಿ ಈ ಮನೇಲಿ ಸೊಸೆ ಸ್ಥಾನನ ಪರ್ಮನೆಂಟ್ ಆಗಿ ಪಡ್ಕೋಬೇಕು ಅನ್ನೋ ನಿನ್ನ ಆಸೆನ ನಾನು ಯಾವತ್ತೂ ಕೈಗೊಡೋದಕ್ಕೆ ಬಿಡೋದಿಲ್ಲ. ದೀಪ ಎಷ್ಟೇ ಉರಿದ್ರು, ಎಣ್ಣೆ ಖಾಲಿ ಆದ್ಮೇಲೋ ಇಲ್ಲ ಬತ್ತಿ ಒಣಗಿದ ಮೇಲೋ ಆರ್ಲೇಬೇಕಲ್ಲ. ಅಪ್ಪ ಮಗನ ಒಂದು ಮಾಡಿ ಈ ಮನೆ ಬೆಳಗ್ತೀನಿ ಅಂತ ಬೀಗ್ತಿರೋ ನಿನಗೆ ಎದುರಾಗೋದು ಬೆಳಕಲ್ಲ ದೀಪ, ಕತ್ತಲೆಯ ದರ್ಶನ ಅಂತ ನಿನಗಿಷ್ಟರಲ್ಲೇ ಅರ್ಥ ಆಗೋಗಿ ಮಾಡ್ತೀನಿ. ನೀನು ಎಷ್ಟೇ ಶತ ಪ್ರಯತ್ನ ಪಟ್ರು ನಮ್ಮ ಚಿರು ನಿನ್ನ ಮಾತು ಕೇಳಲ್ಲ. ಸೌಂದರ್ಯ, ಆ ದೀಪ ಏನ್ ಮಾಡಿದಾಳೆ ಗೊತ್ತಾ? ಬಾವ ಇರೋ ರೂಮ್ ಅಲ್ಲಿ ಚಿರುನ ತಳ್ಳಿ ಹೊರಗಡೆಯಿಂದ ಬಾಗ್ಲು ಹಾಕೊಂಡಿದ್ದು ಅಲ್ದೆ, ಪಾಪ ನಮ್ ಚಿರು ಬಾಗ್ಲು ತೆಗೀರಿ ಅಂತ ಹೇಳಿದ್ರು ನಾನ್ ತೆಗಿಯಲ್ಲ ಅಂತ ಹೊರಟೆ ಬಿಡ್ಲು ಗೊತ್ತಾ? ಸಿಕ್ಕತ್ತೆ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ಕೂಲ್ ಆಗಿರಿ. ಮಾವ ಏನೇ ಹೇಳಿದ್ರು ನಮ್ಮ ಚಿರು ಮಾತ್ರ ಅವ್ರ ಮಾತು ಕೇಳೋದೇ ಇಲ್ಲ. ನಿಮ್ಮ ಕೆಲಸ ಏನಿದೆ ಅಷ್ಟು ನೋಡ್ಕೊ ಹೋಗಿ. ಅಲ್ಲಮ್ಮ, ಅವರು ಹೇಳೋದೇನೋ ಹೇಳಿದೀನಿ, ಆಮೇಲೆ ನಿನ್ನಿಷ್ಟ. ದೀಪ, ಚಿರಕ್ ಬಣ್ಣ ಹಚ್ಚಿದ್ಯಾ? ಏನಂದ? ಬಣ್ಣ ಏನೋ ಹಚ್ಚಿದೆ, ಆದರೆ ಚೆನ್ನಾಗಿ ಬೈಸ್ಕೊಂಡೆ. ಬರೀ ಬೈಲಿಲ್ಲ, ನನ್ನ ಮೇಲೆ ಕೈಯೂ ಎತ್ತಿದ್ರು. ಅಯ್ಯೋ, ಹೌದೇನಮ್ಮ? ಹ್ಞೂ ಮಾವ, ಆದರೆ ಹೊಡಿಲಿಲ್ಲ. ನನಗಿದ್ದೆಲ್ಲ ಇಷ್ಟ ಆಗಲ್ಲ, ಇನ್ನೊಂದ್ಸಲಿ ಈ ಥರ ಮಾಡಬೇಡಿ ಅಂತ ಅಂದರು. ದೀಪ, ನಾನು ನಿನಗೆ ಹೇಳಿದೆ ಅವನಿಗೆ ಬಣ್ಣ ಹಚ್ಚಬೇಡ, ಅವನಿಗೆ ಇಷ್ಟ ಆಗಲ್ಲ ಅಂತ. ಆದರೆ ನೀನು ನನ್ನ ಮಾತು ಕೇಳಲೇ ಇಲ್ಲ. ನೋಡಿ, ಇವಾಗ ಸುಮ್ಮನೆ ಅನ್ಯಾಯವಾಗಿ ಬೈಸ್ಕೊಂಡಂಗಾಯ್ತು. ಸಾರಿ ನಮ್ಮ ದೀಪ, ನೀನು ಈ ಮನೆಗೆ ಹೊಸಬ್ಳು, ನಿನಗೆ ಗೊತ್ತಿರಲಿಲ್ಲ, ನಾವೇ ಹೇಳಬೇಕಿತ್ತು. ಅವ್ರು ನಂಗೆ ಬೈದಿದ್ದು ಏನು ಬೇಜಾರಾಗಲಿಲ್ಲ ಮಾವ, ಆದರೆ ಅವ್ರು ಯಾಕೆ ಹೋಲಿ ಆಚರಿಸಲ್ಲ? ಚೂರು ಕೆನೆ ಮೇಲೆ ಬಣ್ಣ ಹಚ್ಚಿದ ಕೂಡಲೇ ಕೆಂಡನೆ ಕಾರ್ಬಿಟ್ರು. ಯಾಕೆ ಅಂತ ಕೇಳಿದಾಗ ಇದೆಲ್ಲ ನಿಮ್ಗೆ ಯಾಕೆ, ಹೋಗಿ ಅಂತ ಬೈದ್ಬಿಟ್ರು. ಹೋಲಿ ಹಬ್ಬ ಅಂದ್ರೆ ಒಬ್ರಿಗೊಬ್ರು ಖುಷಿಯಿಂದ ಬಣ್ಣ ಹಚ್ಚಿ ಸಂಭ್ರಮಿಸೋ ಹಬ್ಬ. ಆದ್ರೆ ಇಲ್ಲಿ ಯಾಕೆ ಯಾರು ಹೋಲಿ ಹಬ್ಬ ಆಚರಿಸಲ್ಲ ಹೇಳಿ ಮಾವ? ಎಲ್ರಿಗೂ ಹೋಳಿ ಅಂದ್ರೆ ಕಚ್ಚಗುಳಿ ಇರೋಷ್ಟು ಖುಷಿ ಆದ್ರೆ ನಮಗೆ ಮಾತ್ರ ಅದು ನೋವಿನ ಓಕುಳಿ. ಹೋಳಿ ಹಬ್ಬದ ದಿನನೇ ಚಿರು ನಮ್ಮ ಮನೆಯಿಂದ ಹೊರಗೆ ಹೋಗಿದ್ದು. ಅಪ್ಪ ಪ್ಲೀಸ್ ಅಪ್ಪ, ನಾನು ಎಲ್ಲೂ ಬರಲ್ಲ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನಾನು ಹಾಸ್ಟೆಲಿಗೆ ಬರಲ್ಲ.
ಅಪ್ಪ ಅಪ್ಪ ನಂಗೆ ಇಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ. ಚಿಕ್ಕ ವಯಸ್ಸಲ್ಲಿ ಯಾಕೆ ಮನೆಯಿಂದ ಹಾಸ್ಟೆಲ್ ಕಳ್ಸಿದ್ರಿ ಮಾವ? ಮನೇಲೇ ಇಟ್ಕೋಬೋದಾಗಿತ್ತಲ್ವಾ? ಆ ಸಮಯದಲ್ಲೇ ಅವನಮ್ಮ ತೀರ್ಕೊಂಡಿದ್ಲು. ಗುರು ಮತ್ತೆ ಅರ್ಚನಾ ಅವ್ರವ್ರ ಪಾಡಿಗೆ ಅವರವರ ಕೆಲಸ ನೋಡ್ಕೊಂಡು ಓದ್ಕೋತಾ ಇದ್ರು. ಆದ್ರೆ ಚಿರು ಮಾತ್ರ ಎಲ್ಲದಕ್ಕೂ ಅವನಮ್ಮನ ಮೇಲೇನೆ ಡಿಪೆಂಡ್ ಆಗಿದ್ದ. ಅವನಮ್ಮ ಹೋದ್ಮೇಲೆ ಅವಳ ಸ್ಥಾನನ ತುಂಬೋರು ಯಾರೂ ಇರಲಿಲ್ಲ. ನಾನು ಬೇರೆ ಆಗ ನನ್ನ ಬಿಸ್ನೆಸ್ಸಲ್ಲಿ ಬ್ಯುಸಿ ಇದ್ದೆ. ಹಾಗಾಗಿ ಬೇರೆ ಬೇರೆ ಊರುಗಳನ್ನ ಸುತ್ತಾಡಬೇಕಿತ್ತು. ಚಿರು ಸ್ವತಂತ್ರವಾಗಿರೋದನ್ನು ಕಲೀಲಿ, ಬೇರೆಯವ್ರ ಜೊತೆ ಡಿಪೆಂಡ್ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ನಾನು ಅವನ್ನ ಆಗಲೇ ಹಾಸ್ಟೆಲ್ಗೆ ಸೇರಿಸಿದೆ. ಆದರೆ ಅವನ್ನ ಹಾಸ್ಟೆಲ್ಗೆ ಸೇರಿಸಿದ ದಿನನೇ ಹೋಳಿ ಅನ್ನೋದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಆದರೆ ಅವನ ಹೊತ್ತು ಬಣ್ಣ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಜೊತೆ ಹೋಳಿ ಆಡಬೇಕು ಅಂತ ಕಾಯ್ತಾ ಇದ್ನಂತೆ. ನಾನು ಯಾವುದೋ ಮೀಟಿಂಗಲ್ಲಿ ಬ್ಯುಸಿಯಾಗಿದ್ದೆ. ಅವನು ತುಂಬ ಹಠ ಮಾಡ್ತಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಮೀಟಿಂಗನ್ನು ಅರ್ಧದಲ್ಲೇ ಬಿಟ್ಟು ಬರಬೇಕಾಯಿತು. ಆ ಕೋಪದಲ್ಲಿ ಅವತ್ತೇ ಅವನ್ನ ಹಾಸ್ಟೆಲ್ಗೆ ಕರ್ಕೊಂಡೋಗಿ ಸೇರಿಸಿದೆ. ಅವತ್ತಿಂದ ಅವನು ನಾನು ಅವನ ಅಪ್ಪ ಅನ್ನೋದನ್ನು ಮರೆತು ನನ್ನ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡ್ದ. ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಟ್ಟ. ಎಷ್ಟೋ ಸಲ ಅವನ ಜೊತೆ ಮಾತಾಡಬೇಕು ಅಂತ ಅವನಿರೋ ಹಾಸ್ಟೆಲ್ಗೆ ಹೋದೆ. ಆದ್ರೆ ಅವನು ನನ್ನನ್ನು ಮಾತಾಡಿಸ್ಲೇ ಇಲ್ಲ. ಹೋಗ್ತಾ ಹೋಗ್ತಾ ಅವನಿಗದು ಅಭ್ಯಾಸ ಆಗ್ಬಿಡ್ತ. ಆಮೇಲೆ ಗುರು ಬೆಳೆದು ದೊಡ್ಡವನಾದ. ಸೌಂದರ್ಯ ಈ ಮನೆಗೆ ಸೊಸೆಯಾಗಿ ಬಂದ್ಲು. ಚಿರು ಹಾಸ್ಟೆಲ್ ಇರೋದು ಅವಳಿಗೆ ಗೊತ್ತಾಗಿ ಅವಳು ಹೋಗಿ ಅವನ್ನ ಕರ್ಕೊಂಡ್ಬಂದು ತನ್ನ ಸ್ವಂತ ಮಗನ ತರ ನೋಡ್ಕೊಂಡ್ಲು. ತಾಯಿ ಇಲ್ಲದ ಚಿರುಗೆ ಸೌಂದರ್ಯ ತಾಯಿ ಆದ್ಲು. ನಾನು ವೈರಿ ಆಗ್ಬಿಟ್ಟೆ. ನೀವು ಚಿರು ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ಲಿಲ್ವಾ ಮಾವ? ಖಂಡಿತ ಮಾಡಿದ್ರು, ಆದ್ರೆ ಅದು ಆಗ್ಲಿಲ್ಲ. ನಾನು ಮಾವನ್ನ ಚಿರುನ ಒಂದು ಮಾಡ್ಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ನನ್ನ ಕೈಲೂ ಸಾಧ್ಯ ಆಗ್ಲಿಲ್ಲ ಅಲ್ವಾ ಮಾವ? ಹೌದಮ್ಮ, ಈ ವಿಷಯದಲ್ಲಿ ಪಾಪ ಸೌಂದರ್ಯ ತುಂಬಾ ಪ್ರಯತ್ನ ಪಟ್ಲು. ಆದ್ರೆ ಚಿರು ಇವಳ ಮಾತನ್ನು ಕೂಡ ಕೇಳಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.